ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದಕ್ಕೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಇದು ಕ್ವಶನ್ 2018 ಕ್ವಶನ್ ಪೇಪರ್ದು 24 ಮಾರ್ಕ್ಸ್ ಕ್ವಶನ್. ಸೊ ಕ್ವಶನ್ ಹೇಗಿದೆ ಅಂತ ಹೇಳಿ ನೋಡಿ. Coast Spices Limited has the following capital structure on 31st March 2017. ಏನೇನು ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ ಅಂತೇಳಿ ಕಂಪನಿ ಕೊಟ್ಟಿದ್ದಾರೆ. 5 lakhs equity shares of rupees 100 each. ಸೊ ಇಲ್ಲಿ 5 lakhs equity sharesನ ಇಶ್ಯೂ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ rupees 100 rupees. ಟೋಟಲ್ ಅಮೌಂಟ್ 5 lakhs rupees. ಕ್ಯಾಪಿಟಲ್ 9% 2000 ಪ್ರಿಫರೆನ್ಸ್ ಶೇರ್ of rupees 100 each. ಸೊ ಇಲ್ಲಿ 9% ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ 100 rupees. ಟೋಟಲ್ ಅಮೌಂಟ್ 2 lakhs ಇದೆ. ಕೊಡ್ತಿರೋ ಡಿವಿಡೆಂಟು 100 rupees ಮೇಲೆ 9% ಅಂದರೆ 9 rupees. ನೆಕ್ಸ್ಟ್ 10% ಡಿಬೆಂಚರ್ಸ್ ಆಫ್ rupees 100 each. ಸೊ ಇಲ್ಲಿ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದರೆ ಫೇಸ್ ವ್ಯಾಲ್ಯೂ 100 rupees ಇದೆ. 10% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಸೊ 100 rupees ಅಲ್ಲಿ 10% ಅಂದರೆ 10 rupees ಡಿವಿಡೆಂಟ್ ಇಂಟ್ರೆಸ್ಟ್, ಡಿಬೆಂಚರ್ ಇಂಟ್ರೆಸ್ಟ್. ಸೊ ಟೋಟಲ್ ಅಮೌಂಟ್ 3 lakhs ಇದೆ. Okay, so this is the existing capital structure of the company. So additional information put together. The equity shares of the company are quoted at rupees 102. So this is the listed price in the stock exchange. So equity share of the stock exchange will be quoted at price 102. So this is the market price. And the company is expected to declare a dividend of rupees 9 per share for 2017. So 2017 ಗೆ 100 rupees ಮೇಲೆ rupees 9 ಡಿವಿಡೆಂಟ್ ಕೊಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಡಿವಿಡೆಂಟ್ is 9 rupees here. The company has registered a dividend growth rate of 5%. ಸೊ ಇಲ್ಲಿ ಡಿವಿಡೆಂಟ್ ಗ್ರೋತ್ ಕೊಟ್ಟಿದ್ದಾರೆ. 5% ಪ್ರಕಾರ ಗ್ರೋತ್ ಆಗ್ತಿದೆ ಅಂತ ಹೇಳಿ. ಓಕೆ, ಸೊ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೇಂಟೈನ್, ಅದನ್ನು ಮೇಂಟೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಲೇಟಿಂಗ್ ಟು ದ ಇನ್ಫಾರ್ಮೇಶನ್ ಆಫ್ ಈಕ್ವಿಟಿ ಶೇರ್. ಸೊ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕಾದಂಥ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 100 rupees ಫೇಸ್ ವ್ಯಾಲ್ಯೂ ಇದೆ. ಮಾರ್ಕೆಟ್ ಪ್ರೈಸ್ ಪಿ ಕೊಟ್ಟಿದ್ದಾರೆ 102 ಇದೆ. ಸೊ ಇಲ್ಲಿ ಡಿವಿಡೆಂಟ್ ಕೊಟ್ಟಿದ್ದಾರೆ 9 rupees. ಸೊ ಡಿವಿಡೆಂಟ್ ಪರ್ ಶೇರ್ 9 rupees ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೋತ್ ರೇಟ್ ಕೊಟ್ಟಿದ್ದಾರೆ. ಗ್ರೋತ್ ರೇಟ್ 5%. ಸೊ ಇಲ್ಲಿ ನಾವು ಡಿವಿಡೆಂಟ್ ಗ್ರೋತ್ ಮೆಥಡಲ್ಲಿ ನಾವು ಕಾಸ್ಟ್ ಆಫ್ ಈಕ್ವಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಕ್ವಶನ್ ಕೊಟ್ಟಿದ್ದಾರೆ. assuming tax rate applicable to the company at 50%. So tax rate ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಇನ್ಫಾರ್ಮೇಶನ್ ಟು ಡಿಬೆಂಚರ್ಸ್ 50% ಕೊಟ್ಟಿದ್ದಾರೆ. ಸೊ ಇಲ್ಲಿದು ಕಾಸ್ಟ್ ಆಫ್ ಡೆಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು 50%ನ್ನು ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಬೇರೆ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ. ರಿಡಿಮೇಬಲ್ ಅಥವಾ ಇರ್ರಿಡಿಮೇಬಲ್ ಅಂತೇಳಿ. ಸೊ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನು ನಾವು ಡಿವೆಂಚರ್ಸ್ ಡೆಟ್ಗೆ ಯೂಸ್ ಮಾಡ್ಕೊಳ್ಬೇಕು. ಕ್ಯಾಲ್ಕುಲೇಟ್ ದ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನೆಕ್ಸ್ಟ್, ಇಫ್ ದ ಕಂಪನಿ ರೈಸಸ್ ಆನ್ ಅಡಿಷನಲ್ ಟರ್ಮ್ ಲೋನ್ ಎಟ್ 12% ಫಾರ್ rupees 5 lakhs. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕ್ವಶನ್ ಬಿ ಎ 2 ಕ್ವಶನ್ ಸಾಲ್ವ್ ಮಾಡ್ಬೇಕು ನಾವು ಇದರಲ್ಲಿ. ಎ ಅಲ್ಲಿ ವೇಟೆಡ್ ಎವರೇಜ್ ಕಾಸ್ಟ್ ಇಷ್ಟು ಇನ್ಫಾರ್ಮೇಶನ್ಗೆ. ನೆಕ್ಸ್ಟ್ ಸಾಲ್ವ್ ಮಾಡಬೇಕಾಗಿರೋದು ದ ಕಂಪನಿ ರೈಸಸ್ ಆನ್ ಅಡಿಷನಲ್ ಟರ್ಮ್ ಲೋನ್. ಸೊ ಇದನ್ನು ಬಿಟ್ಟು ಈ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಬಿಟ್ಟು ಕಂಪನಿ ಅಡಿಷನಲ್ ಆಗಿ ಟರ್ಮ್ ಲೋನ್ನ ತಗೊಳ್ತಾ ಇದೆ ಎಟ್ 12% ಫಾರ್ rupees 5 lakhs. 5 lakhs ಲೋನನ್ನು ತಗೊಳ್ತಿದೆ. 12% ಅದು ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಬೇಕು ಟು ಫೈನಾನ್ಸ್ ಆ್ಯಂಡ್ ಎಕ್ಸ್ಪೆನ್ಷನ್. ಕ್ಯಾಲ್ಕುಲೇಟ್ ದ ರಿವೈಸ್ಡ್ weighted average cost of capital. So ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇಂದ ಕ್ಯಾಲ್ಕುಲೇಟ್ ಒನ್ಸ್ ಅಗೇನ್ ರಿವೈಸ್ಡ್ ಆಗಿರುವಂತಹ
cost of capital, cost of weighted average cost of capital ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ರಿವೈಸ್ಡ್ ವೇಟೆಡ್ ಅವರೇಜ್ ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಏನು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಕಾಸ್ಟ್ ಆಫ್ ಡೆಟ್ ಫೈಂಡ್ ಔಟ್ ಮಾಡಿದ್ವಿ. ಒಂದ್ಸಲಿಗೆ ಈ ಅಡಿಷನಲ್ ಇನ್ಫಾರ್ಮೇಶನ್ ಹಾಕೊಂಡು ಮಾಡಬೇಕು. ಫರ್ದರ್ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದರೆ ದ ಕಂಪನಿ ಅಸೆಸ್ಮೆಂಟ್ ಇಸ್ ದಟ್ ಇಟ್ ವಿಲ್ ಬಿ ಇನ್ ಎ ಪೊಸಿಷನ್ ಟು ಇನ್ಕ್ರೀಸ್ ದ ಡಿವಿಡೆಂಡ್ ಫ್ರಮ್ 9 per share to rupees 10 per share. ಸೊ ಅಡಿಷನಲ್ ಆಗಿ ಮಾಡಬೇಕಾದಂಥ ವೇಟೆಡ್ ಅವರೇಜ್ ಅಲ್ಲಿ ಕಂಪನಿಯವರು 9 rupees ಡಿವಿಡೆಂಟ್ ಇನ್ ಈಕ್ವಿಟಿ ಶೇರ್ಗೆ ಕೊಡ್ತಿರೋ ಬದಲಾಗಿ 10 rupees ಪರ್ ಶೇರ್ಗೆ ಅದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ 9 rupees 10 rupeesಗೆ ಮಾಡಬೇಕು ಕಾಸ್ಟ್ ಆಫ್ ಈಕ್ವಿಟಿಗೆ. ಬಟ್ ದ ಬಿಸ್ನೆಸ್ ರಿಸ್ಕ್ is associated with new financing may bring down the market price from 102 rupees 96 per share. ಸೊ ಅದೇ ರೀತಿ ಇಲ್ಲಿ 9 rupees ಇದೆ 10 rupees ಚೇಂಜ್ ಆಗುತ್ತೆ. ಮಾರ್ಕೆಟ್ ಪ್ರೈಸ್ ಇಲ್ಲಿ 102 ಕೊಟ್ಟಿರೋಂಥದ್ದು rupees 96ಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತೇಳಿ ಇವರು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಇಷ್ಟು ಇನ್ಫಾರ್ಮೇಶನ್ ನೀವು ಕ್ವಶನ್ ಅಲ್ಲಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, so let's see the solution. So solution ಬರ್ಕೊಳ್ಳಿ. ಕ್ವಶನ್ ಪೇಪರ್ 2018 ಕ್ವಶನ್ ನಂಬರ್ 15 ಇದೆ. ಸೊ ಕ್ವಶನ್ ಇದರಲ್ಲಿ ಎರಡು ಪಾರ್ಟ್ ಇದೆ. ಫಸ್ಟ್ ಎ ಪಾರ್ಟ್, ಬಿ ಪಾರ್ಟ್. ಫಸ್ಟ್ ವಿ ಸಾಲ್ವ್ ದ ಎ ಪಾರ್ಟ್. ಸೊ ಫೈಂಡ್ ಔಟ್ assuming tax rate applicable to the company at 50%, calculate the weighted average of cost of capital. So first one weighted average ಇಂದ ಫೈಂಡ್ ಔಟ್ ಮಾಡೋಣ. So first weighted average ಮಾಡಬೇಕಾದ್ರೆ we have to find out cost of equity, cost of preference shares, cost of debt and total cost of weighted cost of average. So first find out cost of equity. So cost of equity ಇಲ್ಲಿ ಡಿವಿಡೆಂಟ್ ಗ್ರೋತ್ ಮೆಥಡ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು. ಸೊ ಡಿವಿಡೆಂಟ್ ಗ್ರೋತ್ ಮೆಥಡಲ್ಲಿ ಡಿವಿಡೆಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100 ಪ್ಲಸ್ ಗ್ರೋತ್ ರೇಟ್. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಬಳಸ್ಕೊಳ್ಳಿ. ಸೊ ಇಲ್ಲಿ 10 rupees 100 rupees ಫೇಸ್ ವ್ಯಾಲ್ಯೂ ಇದೆ. ಸೊ ಇದಕ್ಕೆ 9 rupees ಪರ್ ಶೇರ್ ಡಿವಿಡೆಂಟ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಡಿ ಬಂದು 9 rupees ಆಗಿದೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಪಿ ಕಾಸ್ಟ್ ಮಾರ್ಕೆಟ್ ಶೇರ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಆಫ್ ದ ಕಂಪನೀಸ್ ಕೋಟೆಡ್ ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುವಂಥದ್ದು 102. ಸೊ ಮಾರ್ಕೆಟ್ ಪ್ರೈಸ್ ಪಿ 102 ಆ್ಯಂಡ್ ಇಲ್ಲಿ ಗ್ರೋತ್ ರೇಟ್ ಕೊಟ್ಟಿದ್ದಾರೆ. ಡಿವಿಡೆಂಟ್ ಗ್ರೋತ್ ರೇಟ್ ಈಸ್ 5%. ಸೊ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ. ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಡಿ ಡಿವೈಡೆಡ್ ಬೈ ಪಿ ಇಂಟು 100 ಪ್ಲಸ್ ಜಿ ಡಿವಿಡೆಂಟ್ ಪರ್ ಶೇರ್ ಇಸ್ 9 divided by market price is 102 multiplied by 100 plus growth rate is 5. So in simplify madre we will get 14%. Next, cost of preference shares. Personally, cost of preference shares ಬಗ್ಗೆ ಏನು ಕೊಟ್ಟಿಲ್ಲ, but we have just given information relating to 9% 2000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each. ಅದು ಬಿಟ್ಟು ಬೇರೆ ಯಾವುದೇ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ರಿಡಿಮೇಬಲ್ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ಅದನ್ನೇ ವಿ ಹ್ಯಾವ್ ಟು ಟ್ರೀಟ್ ಆಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ 9% ಈಸ್ ಟ್ರೀಟೆಡ್ ಆಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ವಿಲ್ ರಿಮೈನ್ ಎಟ್ 9%. Next, cost of debt after tax. So cost of debt ಗೆ ಇಲ್ಲಿ ಕೂಡ ರಿಡಿಮೇಬಲ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ 50%. ಮತ್ತೆ ಡಿಬೆಂಚರ್ಸ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ 100 ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ತಗೊಂಡು ನಾವು ಕಾಸ್ಟ್ ಆಫ್ ಡೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸ್ K is equal to interest multiplied by 1 minus T. Okay, so this will remain the formula. Cost of debt is equal to, so interest rate is 10% on 100 rupees, it is 10.
multiplied by 1 minus tax rate is 50%. 50% will be 0.50. So ಇದನ್ನ simplify ಮಾಡಿದ್ರೆ we will get 5. So 5% will be the cost of debt. So ಇಷ್ಟು ಇನ್ಫಾರ್ಮೇಶನ್ ಅನ್ನ weighted average cost ಗೆ ಯೂಸ್ ಮಾಡ್ಕೊಳ್ಳಿ. So weighted cost of capital is equal to KE into capital E. So this is the equity share capital plus cost of preference shares multiplied by preference shares plus cost of debt multiplied by D whole divided by total long-term funds multiplied by 100. So ಇಲ್ಲಿ cost of equity we have find out to 14%. Total equity cost ಇಲ್ಲಿ ಏನು ಇಷ್ಟು ಕೊಟ್ಟಿದ್ದಾರೆ ಈ ಅಮೌಂಟ್ ಇನ್ನು ತಗೊಳ್ಬೇಕು. ಸೊ ಇಲ್ಲಿ equity share is 5 lakhs. So ಇಲ್ಲಿ cost of equity is ಇಲ್ಲಿ 14%. 14% multiplied by 5 lakhs. Cost of preference shares will remain 9%. Preference shares amount to total 2 lakhs. 9% multiplied by 2 lakhs. Cost of debt is 5% ಇದೆ. So total debentures is 3 lakhs. So 5% multiplied by 3 lakhs. Total divided by total long-term funds. ಇಲ್ಲಿ 3 long-term funds ಇದೆ. Equity share, preference shares, debentures. So ಇದು 5 lakhs, 2 lakhs plus 3 lakhs. Totally we will get 14% of 5 lakhs is 70,000. 9% of 2 lakhs is 18,000. 5% of 3 lakhs is 15,000. Total divided by 1 lakh, 10 lakhs multiplied by 100. So in the simplify ಮಾಡಿದ್ರೆ we will get 10.3%. So this is the option A answer. So option A ಗೆ ಕೊಟ್ಟಿರುವಂತಹ ಕೊಟ್ಟಿರೋ ಕ್ವಶನ್ಗೆ ಇರುವಂತಹ ಆನ್ಸರ್. ಓಕೆ, ಸೊ ಒಂದು ವೇಟೆಡ್ ಅವರೇಜ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ಕ್ವಶನ್ ನಂಬರ್ ಬಿ. ಸೊ ಇಲ್ಲಿ ಎಡಿಷನ್ ಟರ್ಮ್ ಲೋನ್ 12% ನಾವಿಲ್ಲಿ ಲೋನ್ ಅನ್ನ ತಗೊಳ್ತೀವಿ. ಅಡಿಷನಲ್ ಆಗಿ 12% 5 lakhs ಲೋನ್ ತಗೊಳ್ತಿದ್ರೆ ಸೊ ವಾಟ್ ವಿಲ್ ಬಿ ದ ವೇಟೆಡ್ ಅವರೇಜ್ ಕಾಸ್ಟ್? ಅಷ್ಟೇ ಸಿಂಪಲ್ ಕ್ವಶನ್. ಸೊ ಅಡಿಷನಲ್ ಆಗಿ ಪುನಃ ನಾವು ಇದನ್ನ ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಇನ್ಕ್ಲೂಡಿಂಗ್ ಈಕ್ವಿಟಿ ಶೇರ್ಸ್ ಕೊಟ್ಟಂತಹ ಇನ್ಫಾರ್ಮೇಶನ್ ಮೇಲೆ ಯೂಸ್ ಮಾಡಬೇಕು. ಸೊ ಇಲ್ಲಿ ಡಿವಿಡೆಂಡ್ ಪರ್ ಶೇರ್ ಡಿ ವಿಲ್ ಚೇಂಜ್, ಪ್ಲೀಸ್ 10 per share ಆಗುತ್ತೆ. ಮಾರ್ಕೆಟ್ ಪ್ರೈಸ್ ಇಲ್ಲಿ 102 ರೂಪೀಸಿಂದ 96 ರೂಪೀಸ್ಗೆ ಚೇಂಜ್ ಆಗುತ್ತೆ. ಮತ್ತು ಗ್ರೋತ್ ರೇಟ್ ಯಾವುದೇ ಚೇಂಜಸ್ ಆಗಲ್ಲ, ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಇಲ್ಲಿ ಇರುತ್ತೆ. ಸೊ ಇಲ್ಲಿ cost of equity will be so D divided by P into 100 plus G. So ಇಲ್ಲಿ dividend per share it will become 10 rupees divided by market price will become 96 multiplied by 100 plus 5%. Total we will get cost of equity 15%. Next, preference shares ಬಗ್ಗೆ ಇನ್ಫಾರ್ಮೇಶನ್ ಇನ್ಕ್ಲೂಡ್ ಅಡಿಷನಲ್ ಆಗಿ ಏನು ಕೊಟ್ಟಿಲ್ಲ. ಸೊ 9% will be remain same. Cost of preference means 9%. Cost of debt, ಸೊ ಕಾಸ್ಟ್ ಆಫ್ ಡೆಟ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇನ್ಫಾರ್ಮೇಶನ್ ಇರುವಂಥದ್ದು. ಸೊ ಇಲ್ಲಿ ಅಡಿಷನಲ್ ಟರ್ಮ್ ಲೋನ್ ಆಯ್ತು 12% 5 lakhs. ಸೊ ಇಲ್ಲಿ 12% ಕೊಡ್ತಾ ಇದ್ದಾರೆ. 5 lakh ಇಲ್ಲಿ ಲೋನ್ ಅನ್ನ ಪೇಸ್ ಮಾಡ್ತೀವಿ. 12% ಫೇಸ್ ವ್ಯಾಲ್ಯೂ ವಿಲ್ ಬಿಕಮ್ 100. 100ಗೆ 12% ಅಂತ ಹೇಳಿದ್ರೆ 12 rupees ವ್ಯಾಲ್ಯೂ. ಇದು ಟ್ಯಾಕ್ಸ್ ರೇಟ್ 50% ಇರುತ್ತೆ. ಸೊ ಇದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋಬೇಕು. ಸೊ ಕೆ ಡಿ ಆಫ್ಟರ್ ಟ್ಯಾಕ್ಸ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ರೇಟ್ 12 ಆಗುತ್ತೆ ಇಲ್ಲಿ ಮಲ್ಟಿಪ್ಲೈಡ್ ಬೈ 1 minus T 1 minus 50%. You get 6% cost of debt. So the more information ಸಿಕ್ತು, we will apply to the weighted cost of capital
weighted average method ಅಲ್ಲಿ. So once again K is equal to KE multiplied by equity share capital plus cost of preference shares plus preference shares plus cost of debt multiplied by debt. ಸೊ ಇದು ಇಲ್ಲಿವರೆಗೆ ಇರುವಂಥದ್ದು ಎಕ್ಸಿಸ್ಟಿಂಗ್ ಕಲರ್ಸ್ ಅಲ್ಲಿ ಇದ್ದಂತಹ ಸೇಮ್ ಇನ್ಫಾರ್ಮೇಶನ್ ನಾವು ಇಲ್ಲಿ ಒನ್ಸ್ ಅಗೇನ್ ಯೂಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕ್ವಶನ್ ಆಗಿ ಕೇಳಿರುವಂಥದ್ದು ಎಡಿಷನಲ್ ಆಗಿ ತಗೊಳ್ತಿರುವಂಥದ್ದು, ಎಡಿಷನಲ್ ಆಗಿ ಎಕ್ಸ್ಟ್ರಾ ಲೋನ್ ತಗೊಳ್ತಿರುವಂಥದ್ದು. ಬಟ್ ಇದು ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಆಸ್ ಇಟ್ ಈಸ್ ಇದು ಫೈನಾನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ನಾವು ಎಡಿಷನಲ್ ಆಗಿ ಇದನ್ನ ಒಂದು ಕನ್ಸಿಡರ್ ಮಾಡಬೇಕು ವೇಟೆಡ್ ಅವರೇಜ್ ಮೆಥಡ್ಗೆ. ಆ ಕಾರಣದಿಂದ ಇಲ್ಲಿ ಆಲ್ರೆಡಿ ಇದ್ದಂತಹ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ಸ್ ಕಾಸ್ಟ್ ಆಫ್ ಡೆಟ್ ಅದನ್ನ ಎಕ್ಸಿಸ್ಟಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಎಡಿಷನಲ್ ಆದಂತಹ ಕಾಸ್ಟ್ ಆಫ್ ಡೆಟ್ ಮಲ್ಟಿಪ್ಲೈಡ್ ಬೈ ಡೆಟ್, ಈ ವರ್ಷದ ನಾವು ಎಷ್ಟು ಎಡಿಷನಲ್ ತಗೊಂಡಿದ್ದೀವಿ ಅದನ್ನು ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಚೇಂಜ್ ಆಗಿದೆ. ಅಕಾರ್ಡಿಂಗ್ ಟು ಇನ್ಫಾರ್ಮೇಶನ್ 15% ಆಫ್ ಟೋಟಲ್ ಶೇರ್ ಕ್ಯಾಪಿಟಲ್ ಇಕ್ವಿಟಿ ಇಸ್ 5 lakhs ಪ್ಲಸ್ 9% ಇಂಟು 2 lakhs ಪ್ಲಸ್ 5% ಇಂಟು 3 lakhs ಆಲ್ರೆಡಿ ಇದ್ದಂಥ ಡೆಟ್ ಪ್ಲಸ್ ಇಲ್ಲಿ ಈಗ ಎಕ್ಸ್ಟ್ರಾ ಆಗಿರುವಂಥದ್ದು 6% ಕಾಸ್ಟ್ ಆಫ್ ಡೆಟ್ ₹1 5 lakhs divided by long term funds multiplied by 100. ಸೊ ಲಾಂಗ್ ಟರ್ಮ್ ಫಂಡ್ಸಿಗೆ ಇಲ್ಲಿ ಅಡಿಷನಲ್ ಆಗಿ ಈ ಇನ್ಫಾರ್ಮೇಶನ್ 5 lakhs ಅಡಿಷನಲ್ ಸೇರ್ಕೊಳ್ಳುತ್ತೆ. ಲಾಸ್ಟ್ ಟೈಮ್ 10 lakhs ಇತ್ತು. ಸೊ ಇದಕ್ಕೆ ಎಕ್ಸ್ಟ್ರಾ 5 lakhs ಆ್ಯಡ್ ಮಾಡಿದ್ರೆ 15 lakhs ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 75,000 ಪ್ಲಸ್ 18,000 ಪ್ಲಸ್ 15,000 ಪ್ಲಸ್ 6% 50 lakhs 30,000 ಬರುತ್ತೆ. Multiplied by 100 divided by total 15 lakhs. So we will get 9.2%. So this is the option B answer. So ಇಲ್ಲಿ ಎರಡು ಕ್ವಶನ್ಗಳಿಗೆ ನಾವು ಸೇಮ್ ಫಸ್ಟ್ ಆಫ್ ಈಕ್ವಿಟಿಯಿಂದ ಹಿಡಿದು ಎಲ್ಲ ಫಸ್ಟ್ ಫೈಂಡ್ ಔಟ್ ಮಾಡಿ ಅದನ್ನು ಅಡಿಷನಲ್ ಆಗಿ ಬಂದಿರುವಂಥ ಒಂದು ಏನು ಲಾಂಗ್ ಟರ್ಮ್ ಲೋನ್ಸ್ ಇರುತ್ತೆ ಅದನ್ನು ಮಾತ್ರ ಆ್ಯಡ್ ಮಾಡಿಕೊಂಡು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿ ಕ್ವಶನ್. ಯಾವುದೇ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.